ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ತ್ರಿಕಾಲವಾಣಿ. ಇವತ್ತು ನಾವು ನಿಮ್ಮ ಮುಂದೆ ತರುತ್ತಿರುವ ಸುದ್ದಿ ಇತಿಹಾಸದ ಹೆಮ್ಮೆ, ಸಂಸ್ಕೃತಿಯ ಸಂಕೇತವಾದ ಗದಗ ಜಿಲ್ಲೆಯ ಲಕ್ಕುಂಡಿಯಿಂದ. ಶಿಲ್ಪಕಲೆ, ದೇವಾಲಯಗಳು, ಬಾವಿಗಳಿಂದಲೇ ಪ್ರಸಿದ್ಧವಾಗಿರುವ ಲಕ್ಕುಂಡಿಗೆ ಇಂದು ಜಿಲ್ಲಾಧಿಕಾರಿಗಳು ಭೇಟಿ ನೀಡಿ ಐತಿಹಾಸಿಕ ಪರಂಪರೆಯ ಪುನರುತ್ಥಾನಕ್ಕೆ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿರುವ ವಿವಿಧ ಐತಿಹಾಸಿಕ ದೇವಸ್ಥಾನಗಳು ಮತ್ತು ಬಾವಿಗಳಿಗೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ಸ್ಥಳ ಪರಿಶೀಲನೆ ನಡೆಸಿದರು. ಈ ವೇಳೆ 10 ಕೋಟಿ ರೂಪಾಯಿ ಅನುದಾನದಲ್ಲಿ ಲಕ್ಕುಂಡಿಯಲ್ಲಿನ 5 ದೇವಸ್ಥಾನಗಳು ಮತ್ತು 5 ಬಾವಿಗಳ ಅಭಿವೃದ್ಧಿಗೆ ವಿಸ್ತೃತ ಯೋಜನೆ ರೂಪಿಸಲಾಗಿದೆ ಎಂದು ಡಿಸಿ ಮಾಹಿತಿ ನೀಡಿದರು. ಇದು ಕೇವಲ ಅಭಿವೃದ್ಧಿಯಲ್ಲ, ಲಕ್ಕುಂಡಿಯ ಐತಿಹಾಸಿಕ ಗುರುತನ್ನು ಪುನಃ ದೇಶದ ಗಮನಕ್ಕೆ ತರುವ ಪ್ರಯತ್ನವೂ ಹೌದು. ಡಿಸಿ ಸಿಎನ್ ಶ್ರೀಧರ್ ಅವರು ಲಕ್ಕುಂಡಿಯಲ್ಲಿನ ಪ್ರಮುಖ ಐತಿಹಾಸಿಕ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಅವುಗಳಲ್ಲಿ ಪ್ರಮುಖವಾಗಿ ಚಬ್ಬೇರ್ ಬಾವಿ, ಔಕಿಮಠ ಬಾವಿ, ಫಕೀರ್ ಸ್ವಾಮಿ ಮಠ ಬಾವಿ, ಮಾಳಿ ಬಾವಿ, ಅದೇ ರೀತಿ ಕುಂಭರೇಶ್ವರ ದೇವಸ್ಥಾನ, ಈಶ್ವರ ದೇವಾಲಯ, ವಿದ್ಯಾಶಂಕರಲಿಂಗ ದೇವಸ್ಥಾನ, ಕಲ್ಮಠ ನಾಗನಾಥ ದೇವಾಲಯ. ಪ್ರತಿ ಸ್ಥಳದಲ್ಲೂ ಶಿಲ್ಪ, ರಚನೆ, ಸಂರಕ್ಷಣೆ ಮತ್ತು ಅಭಿವೃದ್ಧಿ ಸಾಧ್ಯತೆಗಳ ಕುರಿತು ವಿಸ್ತೃತವಾಗಿ ಪರಿಶೀಲನೆ ನಡೆಸಿದರು. ಭೇಟಿಯ ವೇಳೆ ಕುಂಭರೇಶ್ವರ ದೇವಸ್ಥಾನದ ಸುತ್ತಲಿನ ಪ್ರದೇಶ ಡಿಸಿಯ ಗಮನ ಸೆಳೆದಿದೆ. ದೇವಸ್ಥಾನದ ಹೊಂದಿಕೊಂಡೇ ಕೆಲವು ಮನೆಗಳನ್ನು ಕಟ್ಟಿರುವುದು ಕಂಡುಬಂದಿದ್ದು, ಇದು ಭವಿಷ್ಯದ ಅಭಿವೃದ್ಧಿಗೆ ಅಡ್ಡಿಯಾಗುವ ಸಾಧ್ಯತೆ ಇದೆ ಎಂದು ಡಿಸಿ ಅಭಿಪ್ರಾಯಪಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೇವಸ್ಥಾನದ ಸುತ್ತಲಿನ ಮನೆ ತೆರವುಗೊಳಿಸುವ ಕುರಿತು ಸೂಚನೆ ನೀಡಿದರು. ಸ್ಥಳೀಯರ ಜೊತೆ ಮಾತನಾಡಿದ ಡಿಸಿ, ಇಲ್ಲಿಯವರೆಗೆ 27 ಕುಟುಂಬಗಳಿಗೆ ಪರ್ಯಾಯ ನಿವೇಶನ ಈಗಾಗಲೇ ಮಂಜೂರಾಗಿದೆ ಎಂದು ತಿಳಿಸಿದರು. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅವರು ತಹಶೀಲ್ದಾರ್ಗೆ ಸ್ಪಷ್ಟ ಸೂಚನೆ ನೀಡಿದ್ದು, ಮನೆ ಸ್ಥಳಾಂತರ ಪ್ರಕ್ರಿಯೆಯನ್ನು ನ್ಯಾಯಸಮ್ಮತವಾಗಿ ಸೂಕ್ತ ಪರಿಹಾರ ನೀಡುತ್ತಲೇ ಮುಂದುವರಿಸಬೇಕು ಎಂದು ಆದೇಶಿಸಿದ್ದಾರೆ. ಲಕ್ಕುಂಡಿಯಂತಹ ಐತಿಹಾಸಿಕ ನೆಲವನ್ನು ಸಂರಕ್ಷಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ. ಅಭಿವೃದ್ಧಿಯ ಜೊತೆಗೆ ಪರಂಪರೆಯ ರಕ್ಷಣೆಯೇ ಈ ಯೋಜನೆಯ ಮೂಲ ಉದ್ದೇಶ. ಇತಿಹಾಸ ಉಳಿದರೆ ಮಾತ್ರ ನಮ್ಮ ಗುರುತು ಉಳಿಯುತ್ತದೆ. ಈ ಮಹತ್ವದ ಬೆಳವಣಿಗೆಯ ಕುರಿತು ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಇಂತಹ ಇನ್ನಷ್ಟು ನೇರ ಮತ್ತು ನಿಜ ಸುದ್ದಿಗಳಿಗಾಗಿ ತ್ರಿಕಾಲವಾಣಿ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.